SUPSC ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸುಸ್ವಾಗತ. ಜನವರಿ 14, 2021 ಈ ಕರೆಂಟ್ ಅಫೇರ್ಸ್ಗೆ DVK ಸರ್ ಅವರ ರಚನೆ ಮತ್ತು ಧ್ವನಿ ಪವನ್. PIB, ದ ಹಿಂದೂ, ಪ್ರಜಾವಾಣಿ PDF ಮುಖಾಂತರ ಕ್ವಶನ್ಸ್ಗಳನ್ನ ಕೊಡ್ತೀವಿ. ಅದನ್ನು ನೀವೇನಾದರೂ ಟೆಲಿಗ್ರಾಮಲ್ಲಿ ಸಾಲ್ವ್ ಮಾಡಿದ್ದೇ ಆದಲ್ಲಿ ನಿಮ್ಮ ಹೆಸರನ್ನು ವೀಕ್ಲಿ ವಾರಾಂತ್ಯದಲ್ಲಿ ನಮ್ಮ ಚಾನಲ್ನಲ್ಲಿ ನಿಮ್ಮ ಹೆಸರನ್ನು ಅನೌನ್ಸ್ ಮಾಡಲಾಗುತ್ತೆ. ಇನ್ನೂವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಕ್ವಶನ್ಗಳು ಈ ವಿಡಿಯೋ ರಿಲೇಟೆಡ್ ಆಗಿದ್ದೇ ಆದಲ್ಲಿ ನೀವು ಕಮೆಂಟ್ಸ್ ಮುಖಾಂತರನೂ ಕೂಡ ಕೇಳ್ಬೋದು ಮತ್ತು ಟೆಲಿಗ್ರಾಮ್ನಲ್ಲೂ ಕೂಡ ಕ್ವಶನನ್ನು ಕೇಳ್ಬೋದು, ನಾವು ಆನ್ಸರ್ನ ಕೊಡ್ತೀವಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIB ಕ್ಯಾಬಿನೆಟ್ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ಅದೇನಪ್ಪ ಅಂದರೆ IAFಗಾಗಿ HALನಿಂದ 83 ಲಘು ಯುದ್ಧ ವಿಮಾನಗಳು ಅಂದರೆ LCA ತೇಜಸ್ ಖರೀದಿಗೆ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. IAF ಅವರು ಅಂದರೆ ನಮ್ಮ ಇಂಡಿಯನ್ ಏರ್ಫೋರ್ಸ್ನವರು HAL ಅವ್ರ ಕಡೆಯಿಂದ ತಗೊಳ್ತಾ ಇದ್ದಾರೆ. ಆ ಯುದ್ಧ ವಿಮಾನಗಳನ್ನು ಅವರು ತಗೊಳ್ತಾ ಇದ್ದಾರೆ. 73 LCA ತೇಜಸ್ MK-1A ಅದು ಯುದ್ಧ ವಿಮಾನದ ಹೆಸರು. ಯುದ್ಧ ವಿಮಾನಗಳು ಮತ್ತು 10 LCA ತೇಜಸ್ MK-1 ತರಬೇತುದಾರ ಅಂದರೆ ಕಲಿಸಲಿಕ್ಕೆ ಯೂಸ್ ಮಾಡಲುವಂತಹ ವಿಮಾನ. ಅದರದ್ದು ಕಾಸ್ಟ್ ಏನಪ್ಪ ಅಂದರೆ ರೇಟ್ ಏನಪ್ಪ ಅಂದರೆ 45,696 ಕೋಟಿ ರೂಪಾಯಿಗಳಲ್ಲಿ ಹಾಗೂ ರೂಪಾಯಿ 1,202 ಕೋಟಿ ಮೌಲ್ಯದ ಮೂಲಸೌಕರ್ಯ ನಿರ್ಬಂಧಗಳ ವಿನ್ಯಾಸ ಮತ್ತು ಅಭಿವೃದ್ಧಿಗಾಗಿ ನಿವೇಶಿಸಲಾಗಿದೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ HAL ಅಂದರೆ ಅದು ಕಂಪ್ನಿ ಹೆಸರು. ಅದರದ್ದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಅದೇ ರೀತಿ IAF ಇದು ನಮ್ಮ ಇಂಡಿಯನ್ ಏರ್ಫೋರ್ಸ್. ಕ್ಯಾಬಿನೆಟ್ ಕಡೆಯಿಂದ ಇನ್ನೊಂದು ವಿಚಾರ ಬಂದಿದೆ. ಕ್ಯಾಬಿನೆಟ್ ಅಪ್ರೂವ್ಸ್ MOU ಬಿಟ್ವೀನ್ ಇಂಡಿಯಾ ಆ್ಯಂಡ್ UAE ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಕೋಆಪರೇಷನ್. ವೈಜ್ಞಾನಿಕ ಮತ್ತು ತಂತ್ರಜ್ಞಾನಿಕ ಸಹಕಾರಕ್ಕಾಗಿ ಭಾರತ ಮತ್ತು UAE ನಡುವಿನ ಒಪ್ಪಂದಕ್ಕಾಗಿ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ರಾಷ್ಟ್ರೀಯ ಹವಾಮಾನ ಕೇಂದ್ರ NCM, ಕ್ಯಾಬಿನೆಟ್, ಅರಬ್ ಎಮಿರೇಟ್ಸ್ ಮತ್ತು ಭೂವಿಜ್ಞಾನ ಸಚಿವಾಲಯ ಭಾರತದ ನಡುವಿನ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಹಕಾರ ಕುರಿತು ತಿಳುವಳಿಕೆ ಪತ್ರ MOU ಅನುಮೋದಿಸಲಾಗಿದೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT NIC ಮತ್ತು CBSE ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಪಠ್ಯಕ್ರಮದ ಒಟ್ಟು ಇಂಜಿನಿಯರಿಂಗ್ ಪರಿಹಾರಗಳನ್ನು ಒದಗಿಸಲು ಕೊಲಾಬ್ಕ್ಯಾಡ್ ಸಾಫ್ಟ್ವೇರ್ ಅನ್ನು ಜನವರಿ 14ರಂದು ಪ್ರಾರಂಭಿಸಲಾಗುತ್ತದೆ. ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ NIC, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE, NIC ಮತ್ತು CBSE ಅಂಗಸಂಸ್ಥೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಧ್ಯಾಪಕರಿಗೆ ಕೊಲಾಬ್ಕ್ಯಾಡ್ ಸಾಫ್ಟ್ವೇರ್ ಬೆಂಬಲ ಮತ್ತು ತರಬೇತಿಗಾಗಿ ಗೆ ಸಹಿ ಹಾಕಿವೆ. NIC, CBSE ಮತ್ತು ಅಟಲ್ ಅನ್ವೇಷಣೆ ಮಿಷನ್ ಕೊಲಾಬ್ಕ್ಯಾಡ್ 3D ಮಾಡಲಿಂಗ್ ಕುರಿತು ಸಮಗ್ರ ಈ ಪುಸ್ತಕವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿವೆ. ಮಿನಿಸ್ಟ್ರಿ ಆಫ್ ಪವರ್ ಅಲ್ಲಿಂದ ಏನು ಬಂದಿದೆ ಅಂದರೆ NHPC ಸೈನ್ ಎ ಡಿಫಿನಿಟಿವ್ ಅಗ್ರಿಮೆಂಟ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಅಪ್ರೂವ್ಡ್ ರೆಸೊಲ್ಯೂಷನ್ ಪ್ಲಾನ್ ಫಾರ್ ಟೇಕ್ ಓವರ್ ಆಫ್ 120 ಮೆಗಾವ್ಯಾಟ್ ರಂಗೀತ್ ಫಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಫ್ JPCL ಇನ್ ಸಿಕ್ಕಿಂನಲ್ಲಿ JPL 120 ಮೆಗಾವ್ಯಾಟ್ ರಂಗೀತ್ 4 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಮೋದಿತ ರೆಸೊಲ್ಯೂಷನ್ ಯೋಜನೆ ಅನುಷ್ಠಾನಕ್ಕೆ NHPC ಸಹಿ ಹಾಕಿದೆ. NHPC ಫುಲ್ ಫಾರ್ಮ್ ಏನಪ್ಪ ಅಂದರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕೋಆಪರೇಷನ್. ಅದೇ ರೀತಿ JPCL ಅಂದರೆ ಏನಪ್ಪ ಅಂದರೆ ಜಾಲ್ ಪವರ್ ಕೋಆಪರೇಷನ್ ಲಿಮಿಟೆಡ್. ಹಿಂದೂ ಇಂದ ಬಂದಂಥ ಹೈಲೈಟ್ಸ್ ಅನ್ನು ನೋಡೋಣ. ಹೈಲೈಟ್ಸ್: ಡೊನಾಲ್ಡ್ ಟ್ರಂಪ್ ಬಿಕಮ್ ಫಸ್ಟ್ US ಪ್ರೆಸಿಡೆಂಟ್ ಟು ಬಿ ಇಂಪೀಚ್ಡ್ ಟ್ವೈಸ್. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು US ಹೌಸ್ ಜನವರಿ 13ರಂದು ಐತಿಹಾಸಿಕ 2ನೇ ಬಾರಿಗೆ ದೋಷಪೂರಣೆ ಮಾಡಿತ್ತು. ಕ್ಯಾಪಿಟಲ್ಸ್ ಮಾರಣಾಂತಿಕ ಜನಸಮೂಹ ಮುತ್ತಿಗೆ ಮೇಲೆ ದಂಗೆಯನ್ನು ಪ್ರಚೋದಿಸಿತು ಎಂಬ ಆರೋಪದ ಮೇಲೆ ದೋಷಾರೋಪಣೆ ಮಾಡಿತು. ಹೈಲೈಟ್ಸ್: ನೋ ಕ್ಲಾರಿಟಿ ಆನ್ January 15 ಟಾಕ್ಸ್, ಅ ಡೇ ಆಫ್ಟರ್ ಸುಪ್ರೀಂ ಕೋರ್ಟ್ ಸ್ಟೇ ಆನ್ ಫಾರ್ಮರ್ಸ್ ಲಾ.
ಜನವರಿ 13ರಂದು ದೆಹಲಿ ಗಡಿಯಲ್ಲಿ ರೈತರು 50 ದಿನಗಳ ನಿರಂತರ ಪ್ರತಿಭಟನೆಯನ್ನು ಪೂರ್ಣಗೊಳಿಸಿದರು. ಅವರು 3 ಕಾನೂನುಗಳನ್ನು ರದ್ದುಪಡಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ ಎಲ್ಲ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಗೆ ಮಾರಾಟ ಮಾಡಲಾಗುವುದು ಎಂಬ ಕಾನೂನು ಖಾತರಿಯನ್ನು ಸಹ ಅವರು ಕೋರಿದ್ದಾರೆ. ಇಲ್ಲಿಯವರೆಗೆ 8 ಸುತ್ತಿನ ಮಾತುಕತೆಗಳು ಬಿಕ್ಕಟ್ಟನ್ನು ಪರಿಹರಿಸಲು ವಿಫಲವಾಗಿದೆ. ಲೋಹ್ರಿ ಹಬ್ಬವನ್ನು ಗುರುತಿಸಲು ಸಾವಿರಾರು ಪ್ರತಿಭಟನಾಕಾರರು ರೈತರು 3 ವಿವಾದಾತ್ಮಕ ಕೃಷಿ ಸುಧಾರಣಾ ಕಾನೂನುಗಳ ಪ್ರತಿಗಳನ್ನು ಸುಟ್ಟು ಹಾಕಿದ್ದರಿಂದ ಕೇಂದ್ರ ಸರ್ಕಾರವು ಜನವರಿ 15ರಂದು ಕೃಷಿ ಒಕ್ಕೂಟಗಳೊಂದಿಗೆ ಮುಂದಿನ ಸುತ್ತಿನ ಮಾತುಕತೆಗಳನ್ನು ನಡೆಸಬೇಕೇ ಎಂದು ಇನ್ನೂ ನಿರ್ಧರಿಸಲಿಲ್ಲ. ಲೋಹ್ರಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿ, ಅದು ಸಿಖ್ ಸಮುದಾಯದ ಮುಖಾಂತರ ಆಗುವಂಥದ್ದು. ಹೈಲೈಟ್ಸ್: ಮೊಘಲ್ ಹಿಸ್ಟ್ರಿ ವೈಟ್ ವಾಶ್ಡ್ ಇನ್ ಟೆಕ್ಸ್ಟ್ ಬುಕ್, ಎಜುಕೇಷನಲಿಸ್ಟ್ ಟೆಲ್ ಹೌಸ್ ಪ್ಯಾನಲ್. ಬುಧವಾರ ನಡೆದ ಪಠ್ಯ ಪುಸ್ತಕ ಸುಧಾರಣೆಗಳ ಕುರಿತಾದ ಸಭೆಯಲ್ಲಿ ಶಿಕ್ಷಣದ ಸಂಸದೀಯ ಸ್ಥಾಯಿ ಸಮಿತಿಯು ವಾಜಪೇಯಿ ಸರ್ಕಾರ ಅಧೀನದಲ್ಲಿರುವ ಪಠ್ಯ ಪುಸ್ತಕಗಳ ಕೇಸರೀಕರಣ ಕುರಿತ ಚರ್ಚೆಯ ಕೇಂದ್ರ ಭಾಗದಲ್ಲಿರುವ ವ್ಯಕ್ತಿ ಸೇರಿದಂತೆ ಬಲಪಂಥೀಯ ಸಂಸ್ಥೆಗಳು ಮತ್ತು ಶಿಕ್ಷಣ ತಜ್ಞರಿಂದ ಪ್ರಸ್ತುತಿಗಳನ್ನು ಕೇಳಿತು. ಮೊಘಲ್ ಇತಿಹಾಸವನ್ನು ಭಾರತೀಯ ಪಠ್ಯ ಪುಸ್ತಕಗಳಲ್ಲಿ ವೈಟ್ ವಾಶ್ ಮಾಡಲಾಗುತ್ತಿದೆ ಮತ್ತು ವೈದಿಕ ಯುಗದಿಂದ ಐತಿಹಾಸಿಕ ಸ್ಥಳಾವಕಾಶವಿದೆ ಎಂದು ಅವರು ವಾದಿಸಿದರು. ಮೊಘಲ್ ಹಿಸ್ಟ್ರಿಯನ್ನು ಈಗ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಅವರು ಇಲ್ಲಿ ಹೇಳಲಾಗಿದೆ. ಹೈಲೈಟ್ಸ್ ಏನಪ್ಪ ಅಂದರೆ, CBFC ಚೀಫ್ ಫಾರ್ ರೆಗ್ಯುಲೇಟಿಂಗ್ OTT ಪ್ಲಾಟ್ಫಾರ್ಮ್ಸ್ OTT ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಗಳಾದ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಮತ್ತು ಇತರವುಗಳನ್ನು ನಿಯಂತ್ರಿಸಬೇಕಾಗಿದೆ ಎಂದು ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC ಅಧ್ಯಕ್ಷ ಪ್ರಸೂನ್ ಜೋಶಿ ಮಾಹಿತಿ ಮತ್ತು ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಹೇಳಿದ್ದಾರೆ. ಪ್ರಜಾವಾಣಿಯಲ್ಲಿ ಏನದಪ್ಪ ಇದೆ ಅಂದರೆ, ವ್ಯಭಿಚಾರವನ್ನು ಅಪರಾಧ ಮುಕ್ತಗೊಳಿಸಿದ್ದ 2018ರ ಕೋರ್ಟ್ ತೀರ್ಪನ್ನು ಸೇನಾ ಸಿಬ್ಬಂದಿಗೆ ಅನ್ವಯಿಸುವುದು ಬೇಡ ಎಂಬುದಾಗಿ ಕೇಂದ್ರ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ಅಂದಿನ CJI ದೀಪಕ್ ಮಿಶ್ರಾ ನೇತೃತ್ವದ 5 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 497 ಅಂದರೆ ಸೆಕ್ಷನ್ 497 ವ್ಯಭಿಚಾರದ ಬಗ್ಗೆ ಇದೆ, ಸರ್ವಾನುಮತದಿಂದ ತೆಗೆದು ಹಾಕಿತ್ತು. ವ್ಯಭಿಚಾರ ಅಪರಾಧವಲ್ಲ ಮತ್ತು ದಂಡ ವಿಧಿಸುವಿಕೆಯು ಅಸಂವಿಧಾನಿಕ ಎಂದು ಮಹತ್ವದ ತೀರ್ಪು ನೀಡಿತ್ತು. ಇದು ಪುರಾತನ ಕಾನೂನು ಸಮಾನತೆ ಹಕ್ಕುಗಳನ್ನು ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನಿರಾಕರಿಸುತ್ತದೆ ಎಂದು ಪೀಠ ಉಲ್ಲೇಖಿಸುತ್ತಿದೆ. ಹೀಗಾಗಿಯೂ ವ್ಯಭಿಚಾರವು ವೈವಾಹಿಕ ವಿವಾದಗಳಲ್ಲಿ ವಿಚ್ಛೇದನ ಪಡೆಯಲು ಒಂದು ಅಂಶವಾಗಿ ಮುಂದುವರಿಯುತ್ತದೆ ಎಂದು ಪೀಠ ಹೇಳಿತು. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಿಜೆಪಿ ನಾಯಕರಾದ KL ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಸೇರಿದಂತೆ 32 ಆರೋಪಿಗಳನ್ನು ಖುಲಾಸೆಗೊಳಿಸುವುದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಅಲಹಾಬಾದ್ ಹೈಕೋರ್ಟ್ 2 ವಾರಗಳಿಗೆ ಮುಂದೂಡಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಅಬಕಾರಿ ಸಚಿವ H. ನಾಗೇಶ್ ಅವರನ್ನು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ C. ಮುನಿಕೃಷ್ಣ ಅವರನ್ನು ನೇಮಕ ಮಾಡಿ ಹೊರಡಿಸಿದ್ದ ಆದೇಶವನ್ನು ಬುಧವಾರ ರದ್ದುಪಡಿಸಲಾಗಿದೆ. ಮುನಿಕೃಷ್ಣ ಅವರನ್ನು ಮಾರ್ಕೆಟ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷರಾಗಿ ನೇಮಕ ಮಾಡಲು ಮುಖ್ಯಮಂತ್ರಿ ಅನುಮೋದನೆ ನೀಡಿದ್ದಾರೆ. JEE ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ತರಬೇತಿ ಒದಗಿಸುವ ಉದ್ದೇಶದಿಂದ ಅಮೆಜಾನ್ ಕಂಪನಿಯು ಆನ್ಲೈನ್ ಅಕಾಡೆಮಿಯನ್ನು ಆರಂಭಿಸಿದೆ. ಅಮೆಜಾನ್ ಅಕಾಡೆಮಿ ಎಂದು ಇದಕ್ಕೆ ಹೆಸರಿಡಲಾಗಿದೆ. ಇದು ವೆಬ್ಸೈಟ್ ರೂಪದಲ್ಲಿ ಹಾಗೂ ಆಂಡ್ರಾಯ್ಡ್ ಆ್ಯಪ್ ರೂಪದಲ್ಲಿ ದೊರೆಯಲಿದೆ. ನೇರ ಪ್ರಸಾರದ ಉಪನ್ಯಾಸಗಳು, ಕಲಿಕಾ ಸಾಮಗ್ರಿಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿವೆ. ಈ ವೇದಿಕೆಯಲ್ಲಿನ ಪಾಠಗಳು ಈಗ ಉಚಿತವಾಗಿ ಲಭ್ಯವಿದ್ದು ಮುಂದಿನ ಕೆಲವು ತಿಂಗಳುಗಳ ಕಾಲ ಉಚಿತವಾಗಿಯೇ ಇರಲಿವೆ ಎಂದು ಅಮೆಜಾನ್ ಪ್ರಕಟಣೆ ತಿಳಿಸಿದೆ.